ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಂತಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಕಾರಣ ಅಂತಿಮ ವರದಿ ಸಲ್ಲಿಕೆಗೆ ಲೋಕಾಯುಕ್ತ ಕಾಲಾವಕಾಶವನ್ನು ಕೋರಿತ್ತು. ಮಧ್ಯಾಹ್ನ 2:45 ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಇಂದ ಇದಕ್ಕೆ ಆಕ್ಷೇಪ ವ್ಯಕ್ತ ಆಗಿತ್ತು. ಇವತ್ತು ಲೋಕಾಯುಕ್ತ ಅಂತಿಮ ವರದಿ ಸಲ್ಲಿಸುತ್ತಾ ಇಲ್ವಾ, ಅದು ಈಗಿರುವಂತಹ ಪ್ರಶ್ನೆ. ಹೀಗಾಗಿ ಬಿ ರಿಪೋರ್ಟ್ ಆದೇಶಕ್ಕೆ ದೂರುದಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವರದಿ ಸಲ್ಲಿಕೆಯ ಬಳಿಕ ಆದೇಶ ಅಂಥೇಳಿ ಜಡ್ಜ್ ಹೇಳಿದ್ದಾರೆ. ಹಾಗಾಗಿ ಏನಾಗುತ್ತೆ, ಇವತ್ತೇನೇ ಆದೇಶ ಪ್ರಕಟವಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇವತ್ತಿನ ಈ ಆದೇಶ ಅಥವಾ ತೀರ್ಪು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಅತಿ ಮುಖ್ಯವಾಗುತ್ತೆ. ಬಟ್ ಏನಾಗಬಹುದು ಅನ್ನುವಂತಹ ಕುತೂಹಲ ಮತ್ತು ನಿರೀಕ್ಷೆ ಇದೆ. ಏನಾಗಬಹುದು, ಎಷ್ಟೊತ್ತಿಗೆ ಪ್ರಕಟ ಆಗಬಹುದು ಅಂತ? ಖಂಡಿತವಾಗಿಯೂ ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಲೋಕಾಯುಕ್ತ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಅಂತಿಮ ವರದಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾಲಾವಕಾಶವನ್ನು ಕೂಡ ಕೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ 2:45 ಅಂತಿಮವಾದ ವರದಿನ ಸಲ್ಲಿಕೆ ಮಾಡ್ತಾರೆ ಮತ್ತು ಅದಕ್ಕೆ ಆ ಸಂದರ್ಭದಲ್ಲೇ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತ ಆದೇಶವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿ ದೂರುದಾರರಾದಂತ ಸ್ನೇಹಮಯಿ ಕೃಷ್ಣ ಒಂದಷ್ಟು ಆಕ್ಷೇಪವನ್ನು ಕೂಡ ಎತ್ತಿದ್ರು. ಯಾಕಂದ್ರೆ ಕೋರ್ಟ್ನ ಸಮಯವನ್ನ ಹಾಳು ಮಾಡೋದಕ್ಕೆ ಮತ್ತು ಕೋರ್ಟ್ನ ದಾರಿ ತಪ್ಪಿಸುವಂತ ಒಂದಷ್ಟು ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇಲ್ಲ, ಕೇವಲ ಒಂದಷ್ಟು ನಿರ್ದಿಷ್ಟವಾದ ವರದಿಯನ್ನ ಮಾತ್ರ ಸಲ್ಲಿಕೆನ ಮಾಡ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಇದನ್ನ ಗಮನಕ್ಕೆ ತೆಗೆದುಕೊಳ್ಬೇಕು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶವನ್ನು ಮಾಡ್ಬೇಕು ಅಂತ ಹೇಳಿ ಕೂಡ ಕೇಳ್ಕೊಂಡಿರುವಂತದ್ದು. 2:45 ಯಾವ ರೀತಿಯ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಪೊಲೀಸರು, ಅದನ್ನ ನೋಡ್ಕೊಂಡು ಮುಂದಿನ ಆದೇಶವನ್ನ ಮಾಡ್ತೀನಿ ಅಂತ ಹೇಳಿ ಕೋರ್ಟ್ ಕೂಡ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ 2:45 ಏನು ಈ ಮೂಡದ ಹಗರಣದ ಏನೋ ಇತ್ತು, ಭವಿಷ್ಯ ನಿರ್ಧಾರ ಆಗುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.